ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡತೀನಿ. ನಾನು ನಿಮಗೆ ಕರ್ಕೊಂಡು ಹೊಂಟೇನಿ ಕರ್ನಾಟಕದಲ್ಲಿರುವಂತ ಒಂದು ಬೇರೆ ಪ್ರಪಂಚಕ್ಕೆ. ಬರ್ರಿ ಹೋಗೋಣ ಆ ಪ್ರಪಂಚಕ್ಕೆ. ಇನ್ನೇನ್ ತಡ ಮಾಡಂಗಿಲ್ಲ, ಕರ್ಕೊಂಡು ಹೋಗ್ತೀನಿ ನಿಮ್ಗೆಲ್ಲರಿಗೂ. ಆಲ್ರೆಡಿ ನಾನು ಹಿಂದ್ ಕಾಣ್ತಿರೋ ಬೋರ್ಡ್ ಒಳಗೆ ನೋಡಿರ್ಬೋದು ಹೆಸರುಗಳನ್ನ, ಸಿರಿಸಿ, ಮುಂಡಗೋಡ್ ಅಂತೇಳಿ. ನಾನು ಇವಾಗ ನಿಮ್ಗೆ ಕರ್ಕೊಂಡು ಹೊಂಟಿರೋದು ಆ ಪ್ರಪಂಚ ಯಾವ್ದಂದ್ರೆ ಮುಂಡಗೋಡದ ಟಿಬಿಟಿಯನ್ ಕ್ಯಾಂಪ್. ನಾನು ಇವಾಗ ಹೊಂಟಿದ್ದು ನಮ್ಮ ಹುಬ್ಬಳ್ಳಿಯಿಂದ ಮುಂಡಗೋಡ್ ಹೋಗೋ ದಾರಿ ಒಳಗೆ ಈ ಪ್ರಕೃತಿ ನೋಡಕತ್ರ ಎರಡು ಕಣ್ಣು ಸಾಲಲ್ಲ, ಅಷ್ಟೊಂದು ಹಚ್ಚ ಹಸರಿನೇ ಈ ಪ್ರಕೃತಿ. ಹಂಗೆ ಹೋಗೋ ದಾರಿ ಒಳಗೆ ಈ ಕಾಡೊಳಗೆ ಹೋಗಿ ಯಾವುದಾದ್ರೂ ಹುಲಿನ ಚಿರತೆ ಅದಾವ ಅಂತೇಳಿ ನೋಡ್ಬೇಕಂತೇಳಿ ಈ ಕಾಡೊಳಗೆ ಬಂದೀನಿ. ಇಲ್ಲಿ ಯಾವುದೇ ಥರ ಹುಲಿ ಚಿರತೆ ಕಾಣತಿಲ್ಲ, ಯಾಕಂದ್ರೆ ನಾನೇ ಒಂದು ಹುಲಿ ಚಿರತೆ ಇದ್ದಂಗೆ ಅದೇನಿ. ಅವ ಹೆದರು ಓಡೋಗಿರ್ತಾವ. ಹೆಂಗೆ ಹುಲಿ ಕಣ್ಣಂಗೆ ಕಾಣತಿಲ್ಲ, ಚಿರತೆ ಕಣ್ಣಂಗೆ ಕಾಣತಿಲ್ಲ. ಈ ಟಿಬಿಟಿಯನ್ ಕ್ಯಾಂಪ್ ಎಲ್ಲೇ ಬರ್ತೈತೆ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ್ ಒಳಗೆ ಬರ್ತೈತಿ. ಹುಬ್ಬಳ್ಳಿಯಿಂದ ಕೇವಲ 45 ಕಿಲೋಮೀಟರ್ ಅಷ್ಟೇ ಐತಿ. ಮುಂಡಗೋಡ್ಗೆ ಹೋಗ್ತಾ ದಾರಿ ಮಧ್ಯದೊಳಗೆ ಪ್ರಕೃತಿ ವಿಸ್ಮಯ ವರ್ಣಿಸಕ ಆಗತ್ತಿಲ್ಲ. ಯಾಕಂದ್ರೆ ಪ್ರತಿ ಒಂದು ರೋಡ್ ಅಕ್ಕ ಪಕ್ಕದೊಳಗೆ ಈ ತರ ಸೀನ್ರಿ ಅದಾವ್ರಿ. ಇಂಥ ಸುಂದರವಾದ ಜಗದೊಳಗನು ಜನ ಏನ್ ಮಾಡ್ತಾರ ಅಂದ್ರ ಬಂದ್ರ ನೋಡಿದ್ರ ಖುಷಿ ಪಟ್ರ ಹೋದ್ವಿ ಅನ್ನೋಂಗಿಲ್ಲ. ಇಂಥ ಒಳ್ಳೆ ಜಾಗದೊಳಗೆ ಬಂದ ಏನ್ ಮಾಡ್ತಾರ ಅಂದ್ರ ಅಡ್ಗೆ ಮಾಡ್ತಾರ, ಅದ್ರ ಜೊತೆ ಎಣ್ಣೆ ಹೊಡಿತಾರ, ಪಾರ್ಟಿ ಮಾಡ್ತಾರ. ಎಣ್ಣೆ ಹೊಡೆದ್ವಿ, ಪಾರ್ಟಿ ಮಾಡಿದ್ವಿ, ಓಕೆ. ಅದನ್ನು ಹೊಳ್ಳಿ ರಿಟರ್ನ್ ಕಸ ಎಲ್ಲ ತೆಗೆದು ಬಾಟ್ಲೆ ಗೀಟ್ಲೆ ಎಲ್ಲ ತೆಗೆದು ಇಲ್ಲಿಂದ ಕ್ಲೀನಾಗಿ ಒಯ್ದು ಎಲ್ಲರ ಕಸ ಹಾಕೋ ಜಾಗದೊಳಗೆ ಹಾಕಿದ್ರೆ ಅದಕ್ಕೊಂದು ಬೆಲೆ ಇರುತ್ತೆ. ಬಟ್ ನಮ್ಮ ಮನುಷ್ಯರು ಏನದಾರಲ್ಲ, ಇಂಥ ಒಳ್ಳೆ ಪ್ರಕೃತಿನ ಹಾಳು ಮಾಡಕ್ಕೆ ನಿಂತಾರೆ. ಎಷ್ಟು ಜನಕ್ಕೆ ಹೇಳಿದ್ರು ಉಪಯೋಗ ಇಲ್ಲ, ನಮ್ಮ ಜನ ಸುಧಾರ್ಸಂಗಿಲ್ಲ. ಇಂಥ ಒಳ್ಳೆ ಜಗದಾಗೂ ಬಂದು ಜನ ಹಾಳು ಮಾಡ್ತಾರಂದ್ರೆ ಇನ್ನೇನು ಹೇಳೋದು ಗೊತ್ತಿಲ್ಲ. ಎಲ್ಲಿ ನೋಡ್ತೀರಿ ಅಲ್ಲಿ ಬರೇ ಬಾಟ್ಲಿ. ಇದರಿಂದ ಪ್ರಾಣಿ ಪಕ್ಷಿಗಳಿಗೆ ಎಷ್ಟು ಹೊಡೆತ ಬೀಳ್ತೈತೆ ಅಂತೇಳಿ ಈ ಜನಕ್ಕೆ ಯಾಕೆ ಬುದ್ಧಿ ಬರತ್ತಿಲ್ಲ ಗೊತ್ತಿಲ್ಲ. ಇಂಥ ಒಳ್ಳೆ ಜಾಗನ ಹಾಳು ಮಾಡಕ್ಕೆ ಬರ್ತಾರೆ. ಇನ್ನಾದರೂ ಜನ ತಿಳ್ಕೊಂಡು ಇಂಥ ಒಳ್ಳೆ ಜಾಗನ ಹಾಳು ಮಾಡೋದನ್ನು ಬಿಟ್ಟು ನೀವು ಬಂದು ಫ್ಯಾಮಿಲಿ ಎಲ್ಲ ಸಮೇತ ಬಂದು ಎಲ್ಲ ಕುಂತು ಇಂಥ ವ್ಯೂನ ಎಂಜಾಯ್ ಮಾಡಿ ಖುಷಿಯಿಂದ ಹೋಗ್ರಿ. ದಯವಿಟ್ಟು ನಿಮ್ಮ ಕೈಲಾದ್ರೆ ಹಾಳು ಮಾಡಕ್ಕೆ ಹೋಗ್ಬೇಡ್ರಿ. ಪ್ರಕೃತಿ ನಡಕ್ಕೆ ಬರ್ತಾ ಎಲ್ಲಿಗೆ ಬಂದೇನಂದ್ರೆ ಫೈನಲಿ ಮುಂಡಗೋಡ್ ಒಳಗೆ ಬಂದೇನಿ. ಮುಂಡಗೋಡ್ ಒಳಗೆ ಬಂದ ಕೂಡಲೇ ನಾಷ್ಟ ಮಾಡ್ಕೋಬೇಕಂತೇಳಿ ಒಂದು ಫ್ರೆಂಡ್ಸ್ ಇಡ್ಲಿ ಸೆಂಟರ್ ಅಂತ ಐತಿ. ಇಲ್ಲಿಗೆ ಬಂದು ಈಗ ನಾಷ್ಟ ಮಾಡಕ್ಕಂತೇಳಿ ನಿಂತೇನಿ. ಅಣ್ಣ, ನಿಮ್ಮ ಕಡೆ ಫೇಮಸ್ ಏನೈತ್ರಿ? ನಮ್ಮ ಕಡೆ ಫೇಮಸ್ ಇಡ್ಲಿ, ವಡ, ಪುರಿ, ಬನ್ಸ್. ತಟ್ಟೆ ಇಡ್ಲಿ ಏನ್ರಿ? ತಟ್ಟೆ ಇಡ್ಲಿನ ಮತ್ತು ವಡಾ ಪೂರಿ ಬನ್ಸ್. ಹಾಂ. ಈಗ ನಾನು ಒಂದು ಪ್ಲೇಟ್ ಇಡ್ಲಿ ವಡ ಆರ್ಡರ್ ಮಾಡೀನಿ. ಯಾವ ಥರ ಟೇಸ್ಟ್ ಇರ್ತೈತೆ ಅಂತ ತಿಂದಾದ್ಮ್ಯಾಗ ನಿಮ್ಗೆ ಹೇಳ್ತೀನಿ. ತಟ್ಟೆ ಇಡ್ಲಿನ ತಿಂದ್ವಿ, ತುಂಬ ಅದ್ಭುತವಾಗಿತ್ತು ಟೇಸ್ಟ್. ಸೊ ಯಾರಾದರೂ ನೀವು ಮುಂಡಗೋಡ್ಗೆ ಬಂದ್ರಂದ್ರೆ ಈ ಇಡ್ಲಿ ಅಂಗಡಿಗೆ ಬಂದ ವಿಸಿಟ್ ಮಾಡಿ. ಫ್ರೆಂಡ್ಸ್ ಇಡ್ಲಿ ಸೆಂಟರ್ ಅಂತ ಐತಿ. ಇಲ್ಲಿ ತಟ್ಟೆ ಇಡ್ಲಿ ಫೇಮಸ್ ಐತಿ. ಸೊ ಈ ಪ್ಲೇಸ್ ಏನೈತಲ್ಲ, ಮುಂಡಗೋಡದ ಸರ್ಕಲ್ ಐತಿ. ಇಲ್ಲಿ ಮುಂದ್ಗಡೆ ಇರೋದು ಸರ್ಕಲ್. ಈ ಸರ್ಕಲ್ಲಿಂದ ಕೇವಲ 5 ಕಿಲೋಮೀಟ್ರ್ ಇನ್ನೇನು ಟಿಬಿಟಿಯನ್ ಕ್ಯಾಂಪಿಗೆ ನಾವು ರೀಚ್ ಆಗ್ತೇವೆ. ಸೊ ಲೆಟ್ಸ್ ಗೋ, ಹೋಗೋಣ ಮುಂಡಗೋಡದ ಟಿಬಿಟಿಯನ್ ಕ್ಯಾಂಪ್ಗೆ. ಸ್ನೇಹಿತರೆ, ಫೈನಲಿ ನಾವು ಅಂದ್ಕೊಂಡಿರೋ ಜಾಗಕ್ಕೆ ಬಂದ್ವಿ. ಫೈನಲಿ ನೋಡ್ಬೋದು ನನ್ನ ನಿಂದಿರುವಂಥ ಮಹಾದ್ವಾರನ. ಈ ದ್ವಾರದ ಪಕ್ಕದಲ್ಲಿರುವಂಥ ಇನ್ನೊಂದು ದ್ವಾರ ಐತಿ. ನಾವೀಗ ಅಲ್ಲಿಗೆ ಎಂಟ್ರಿ ಕೊಡಬೇಕು. ಸೊ ಬಂದ ಕೂಡಲೇ ನೋಡ್ಬೋದು ಯಾವ ಥರ ಐತೆ ಅಂತೇಳಿ. ಕೂಡಲೇ ನಮ್ಮ ಸ್ವಾಮಿಗಳು ಕಾಣಕತ್ತಾರ, ಮಠದ ಸ್ವಾಮಿಗಳು. ಅಷ್ಟೇ ಇಲ್ಲಿಂದ ನಾವು ಮುಂದೋಗಿ ರೈಟಿಗೆ ಟರ್ನ್ ಆಗ್ಬೇಕು. ರೈಟ್ ಒಳಗೆ ಹೋದ್ಮ್ಯಾಗ ಇವ್ರದೇ ಆದಂಥ ಒಂದು ದೇಶನ ಕಟ್ಕೊಂಡಾರ. ಈ ಕಡೆ ಕಾಣುತ್ತಲ್ಲ ಮುಂಡಗೋಡಿಂದ ಬಂದ ಕೂಡಲೇ ನಮ್ಗೆ ಈ ಥರ ಹೈವೇಲಿಂದ ಈ ಕಡೆ ರೈಟ್ ಟರ್ನ್ ಆದ್ರೆ ಮಹಾದ್ವಾರ ಇಲ್ಲಿ ಕಾಣ್ತೈತಿ. ಇಲ್ಲಿಂದ ನಾವು ಒಳಗಡೆ ಎಂಟ್ರಿ ಕೊಟ್ಟು ಅಂದ್ರೆ ಇಲ್ಲಿ ಕಾಣೋದ ನಮ್ಗೆ ಟಿಬಿಟಿಯನ್ ಕ್ಯಾಂಪ್. ಕನ್ನಡ ಬರ್ತೈತಾ? ಸ್ವಲ್ಪ ಸಾಕಲ್ಲ, ಇನ್ನೂ ಎಷ್ಟು? ಸ್ವಲ್ಪ ಬರ್ತೀವಿ. ನಿಮ್ಮ ಹೆಸರು? ಸವಾಂಗ್. ಇಲ್ಲೇ ಇರೋದ ಮುಂಡಗೋಡು? ಹೊಲ ಮಾಡ್ತೀರಾ?
ಕೆಲಸ ಹೊಲದ ಕೆಲಸ. ಇಲ್ಲೇ ಚಾ ಕುರಿತು ಬಂದೆ. ಹೊಲದ ಕೆಲಸ ಮಾಡೋದು, ಚಾ ಕುಡಿದು ಬರೋದು, ಆರಾಮ್ ದುಡಿದು ಮನೆಗೆ ಹೋಗ್ತೀರಿ. ಮನೆಗೆ ಹೋಗೋದು. ಆರಾಮೈತಿ ನಿಮ್ಮ ಜೀವನ. ಹೋಗ್ತೀನಿ ಈಗ ಒಳಗಡೆ. ಎಲ್ಲ ಒಂದೇ ಮಾತ್ರ. ಜೈ ಹಿಂದ್, ಜೈ ಕರ್ನಾಟಕ. ಜೈ ಹಿಂದ್, ಜೈ ಕರ್ನಾಟಕ. ಸ್ನೇಹಿತರೆ, ಇಲ್ಲಿ ನಾನು ಹಿಂದೆ ಕಾಣತಿತ್ತಲ್ಲ, ಇದೊಂದು ಮಹಾದ್ವಾರ. ಸೊ ಇದೇ ಮೇನ್ ಎಂಟ್ರೆನ್ಸ್. ಇಲ್ಲಿಂದ ನಾವು ಈಗ ಒಳಗಡೆ ಎಂಟ್ರಿ ಕೊಡೋದು. ಒಳಗಡೆ ಯಾವ ಥರ ಪ್ರಪಂಚ ಐತೆ ಅಂತೇಳಿ ನೋಡೋಣ ಬರ್ರಿ. ಈಗ ಒಳಗಡೆ ಬಂದ ಕೂಡಲೇ ನಮ್ಗೆ ಇಲ್ಲೊಂದು ಏನೋ ಕಾಣಕತ್ತೈತಿ, ಶಾರಾ ಗಾರ್ಡನ್ ಬುದ್ಧಿಸ್ಟ್ ಕಲ್ಚರಲ್ ಅಸೋಸಿಯೇಷನ್ ಅಂತೇಳಿ ನೋಡ್ಬೋದು. ಇದ್ರೊಳಗಡೆ ಏನೋ ಒಂದು ದೊಡ್ಡ ಗುಡಿ ಐತಿ. ಈ ಗುಡಿನ ಒಳಗಡೆ ಎಂಟ್ರಿ ಸ್ಟಾಪ್ ಮಾಡ್ಯಾರ, ಯಾಕಂತ ಗೊತ್ತಿಲ್ಲ. ಮೇನ್ ಗೇಟ್ ಕ್ಲೋಸ್ ಮಾಡ್ಯಾರ. ಸೊ ಇಲ್ಲಿರುವಂಥ ಈ ಎಲ್ಲ ಏನು ಬಿಲ್ಡಿಂಗ್ ಕಾಣ್ತಾವಲ್ಲ, ಟಿಬೆಟಿಯನ್ಸ್ ಏನದಾರಲ್ಲ ಅವ್ರು ಇರುವಂಥ ರೂಮ್ಗಳದಾವ ಇವೆಲ್ಲ. ಏನು ಗುರು ಇದು ಟಿಬೆಟಿಯನ್ ಕ್ಯಾಂಪ್? ಯಾವುದೋ ಒಂದು ದೇಶಕ್ಕೆ ಬಂದಂಗೆ ಅನ್ಸಾಕತೈತಿ. ಒಳಗಡೆ ಎಂಟ್ರಿ ಕೊಟ್ಟು ಕೂಡಲೇ ನೋಡಕ್ಕೆ ಎರಡು ಕಣ್ಣು ಸಾಲಾಕತ್ತಿಲ್ಲ, ಅಷ್ಟೊಂದು ಚಂದ ಐತಿ. ಪ್ರತಿಯೊಂದು ಲಾಭಗಳು ಇಲ್ಲಿ ಅವ್ರವ್ರ ಕೆಲಸದೊಳಗೆ ತೊಡಗ್ಯಾರ. ಸ್ನೇಹಿತರೆ, ಒಳಗಡೆ ಎಂಟ್ರಿ ಕೊಟ್ಟೇವಿ. ಏನೈತಿಪ್ಪ ಅಂದ್ರೆ ಅಷ್ಟೊಂದು ಸ್ವಚ್ಛತೆ ಅಷ್ಟು ಕಾಪಾಡ್ಕೊಂಡು ಅಷ್ಟೊಂದು ಕ್ಲೀನಾಗಿ ಇಟ್ಟಾರ ಇವರೆಲ್ಲ ಒಳಗಡೆ. ಇದೇ ಥರ ನಮ್ಮ ಕರ್ನಾಟಕ ಪೂರ ಡೆವಲಪ್ಮೆಂಟ್ ಆದ್ರೆ ಯಾವ ಥರ ಕಾಣ್ತೈತಂದ್ರೆ ಬಾಬಾ. ಇಲ್ಲಿ ಒಳಗಡೆ ಎಂಟ್ರಿ ಕೊಟ್ಟ ಕೂಡಲೇ ಇವ್ರದ್ದೇ ಆದಂಥ ಒಂದು ಪ್ರಪಂಚನ ಸೃಷ್ಟಿ ಮಾಡ್ಕೊಂಡಾರ. ನೋಡ್ಬೋದು ನನ್ನ ಹಿಂದೆ ಎಲ್ಲ ಅವರೇ ಟಿಬೆಟಿಯನ್ ಎಲ್ಲ ಲಾಂಬಾಗಳು, ಟಿಬೆಟಿಯನ್ ಲಾಂಬಾಗಳು. ಸ್ನೇಹಿತರೆ, ನನ್ನ ಹಿಂದೆ ನೋಡ್ತಿರ್ಬೋದು ನೀವು. ಈ ಮುನ್ಗೋಡ್ ಕ್ಯಾಂಪ್ ಒಳಗೆ ಹಣ್ಣು ಹಂಪಲದ ಅಂಗಡಿಗಳದಾವ, ತರಕಾರಿ ಅಂಗಡಿ ಅದಾವ. ಇವ್ರಿಗೆ ಬೇಕಾಗಿರುವಂಥ ಆಹಾರ ಪದಾರ್ಥಗಳು ಪ್ರತಿಯೊಂದು ಇಲ್ಲಿ ಒಳಗಡೆನೆ ಸಿಗ್ತಾವ. ಮಾರ್ಕೆಟ್, ಒಂದು ಮಿನಿ ಮಾರ್ಕೆಟನ್ನು ಮಾಡ್ಕೊಂಡ್ಬಿಟ್ಟಾರೆ ಇವ್ರ ಒಳಗಡೆನೆ. ಎಲ್ಲಿಯೂ ಹೊರಗಡೆ ಹೋಗ್ಬೇಕನ್ನೋ ಅವಶ್ಯಕತೆ ಇಲ್ಲ. ಇವರು ಮೇನ್ ಶಾಪಿಂಗ್ ಅಂತ ಬರೋದು ಹುಬ್ಬಳ್ಳಿಯ ಮೇನ್ ಸಿಟಿ. ಹುಬ್ಬಳ್ಳಿಯ ಸ್ಟೇಷನ್ ರೋಡ್ ಒಳಗಿರುವಂಥ ಪ್ರತಿಯೊಂದು ಹೋಟೆಲ್ ಒಳಗೆ ಇವರು ನಿಮ್ಗೆ ಕಾಣಕ್ಕೆ ಸಿಗ್ತಾರೆ. ಏನ್ರಿ ಇದು? ಏನಿದೆ? ನಾನೇನು ನಮ್ಮ ಇಂಡಿಯಾದೊಳಗದೇನೋ ಇಲ್ಲ, ಕರ್ನಾಟಕದೊಳಗದೇನೋ ಇಲ್ಲ, ಯಾವುದಾದ್ರೂ ಚೈನಾ ದೇಶಕ್ಕೆ ಬಂದೇನೋ ಅನ್ಸಾಕತೈತಿ. ಎಲ್ಲ ನೋಡ್ಬೋದು ಯಾವ ಥರ ಐತಿ ಇವ್ರದ್ದು ಅಂತೇಳಿ. ಏನು ಡೆವಲಪ್ಮೆಂಟ್ ಐತ್ರಿ ಇಲ್ಲಿ ನೋಡ್ಬೋದು. ನನ್ನ ಹಿಂದ್ಗಡೆ ಕಾಣ್ತಾ ಇರೋದು ಪ್ರತಿಯೊಂದೂ ಏನ್ರಿ ಇದು? ನಮ್ಮ ಹುಬ್ಬಳ್ಳಿಯಿಂದ ಕೇವಲ 45ರಿಂದ 50 ಕಿಲೋಮೀಟ್ರ್ ಒಳಗೆ ಇಂಥ ಒಂದು ಪ್ರಪಂಚ ಐತೆ ಅಂತೇಳಿ ಅದೆಷ್ಟೋ ಜನಕ್ಕೆ ಗೊತ್ತಿಲ್ಲ. ಸ್ನೇಹಿತರೆ, ನಿಮ್ಗೊಂದು ಪ್ರಶ್ನೆ ಕಾಡ್ತಿರ್ಬೋದು, ಇವ್ರು ಯಾಕೆ ಬಂದ ಕರ್ನಾಟಕದೊಳಗೆ ನೆಲೆಸಿದ್ರೆ, ನಮ್ಮ ಭಾರತದೊಳಗೆ ನೆಲೆಸಿದ್ರೆ ಅಂತೇಳಿ. ನಿಮಗೇನಾದರೂ ಈ ಟಿಬೆಟಿಯನ್ನರ ಹಿಸ್ಟ್ರಿ ಗೊತ್ತಿದ್ರೆ, ಇವ್ರದ್ದೇ ಆದಂಥ ಒಂದು ಟಿಬೆಟ್ ರಾಷ್ಟ್ರ ಇತ್ತು, ಅವ್ರದ್ದೇ ಆದಂಥ ಒಂದು ದೇಶ ಇತ್ತು, ಟಿಬೆಟ್ ದೇಶ ಅಂತೇಳಿ. 1959 ಚೈನಾ ಇವರ ಭೂ ಪ್ರದೇಶವನ್ನು ಆಕ್ರಮ ಮಾಡಿದಾಗ ಈ ಟಿಬೆಟಿಯನ್ ಜನರು ಏನದಾರಲ್ಲ ನಮ್ಮ ಇಂಡಿಯಾಗ ಬಂದ್ರೆ, ಅಲ್ಲಿಂದ ಇವರು ಎಲ್ಲ ಕಡೆ ಡಿವೈಡ್ ಆಗಿ ಹೋದ್ರು. ನಮ್ಮ ಇಂಡಿಯಾದ ಹಲವಾರು ರಾಜ್ಯಗಳಿಗೆ ಇವರು ವಲಸೆ ಹೋದ್ರೆ ಭಾರತದ ಹಿಮಾಚಲ ಪ್ರದೇಶಕ್ಕೆ ಬರ್ತಾರೆ. ಅಲ್ಲಿ ಬಂದಂಥ ಟೈಮ್ದಾಗ ನಮ್ಮ ಇಂಡಿಯನ್ ಗೌರ್ಮೆಂಟ್ ಇವ್ರಿಗೆ ಸಪೋರ್ಟ್ ಮಾಡ್ತೈತಿ, ನಮ್ಮ ದೇಶದೊಳಗಿರಾಕ ಅನುಕೂಲ ಮಾಡಿಕೊಡ್ತೈತಿ. ಇವರ ಧರ್ಮಗುರು ಆದಂತ ತೆನ್ಜಿನ್ ಗ್ಯಾನ್ಸು 14ನೇ ಧರ್ಮಗುರು ಭಾರತಕ್ಕೆ ಶರಣಾಗಿ ಬಂದ್ರ. ಇವ್ರ ಜೊತೆ ಸಾವಿರಾರು ಟಿಬೆಟಿಯನ್ಸ್ಗಳು ಬರ್ತಾರೆ. 1962 ಭಾರತ ಚೀನಾ ಯುದ್ಧದ ನಂತರ ಇವ್ರ ದೇಶನ ಸಂಪೂರ್ಣವಾಗಿ ಚೀನಾ ಅವರ ಹಿಡಿತದೊಳಗೆ ಇಟ್ಕೊಂಡ ಸಂಪೂರ್ಣವಾಗಿ ಅವರು ಅದನ್ನು ಕಬ್ಜಾ ಮಾಡ್ಕೊಂಡ್ಬಿಡ್ತಾರೆ. ಅಲ್ಲಿಂದ ಇವ್ರ ದೇಶ ಅನ್ನೋದು ಇರಂಗಿಲ್ಲ. ಇವರು ನಮ್ಮ ಭಾರತಕ್ಕೆ ವಲಸೆ ಬರ್ತಾರೆ. ಈ ಕಾರಣದಿಂದನೇ ಸಾವಿರಾರು ಟಿಬೆಟಿಯನ್ ಜನರು ಅವರ ದೇಶ ಬಿಟ್ಟು ನಮ್ಮ ಭಾರತಕ್ಕೆ ಬಂದ ಶರಣಾರ್ಥಿಗಳಾಗಿ ಇಲ್ಲೇ ನೆಲೆಸ್ತಾರೆ. ಆ ಸಮಯದೊಳಗೆ ನಮ್ಮ ಮುನ್ಗೋಡ್ ಏನೈತಲ್ಲ 1960 ಈ ಮುನ್ಗೋಡ್ ಕ್ಯಾಂಪ್ನ ಸ್ಥಾಪನೆ ಮಾಡಲು ನಮ್ಮ ಭಾರತ ಸರ್ಕಾರ ಇವರಿಗೆ ಜಾಗ ಮಾಡಿಕೊಡ್ತೈತಿ. ಇದ ಒಂದು ಜಾಗ ಅಲ್ಲ, ಎಲ್ಲ ರಾಜ್ಯಗಳ ಕೆಲವೊಂದು ರಾಜ್ಯಗಳದಾವ, ಆ ಪ್ರತಿಯೊಂದು ರಾಜ್ಯದೊಳಗೂ ಇವ್ರಿಗೆ ಜಾಗ ಮಾಡಿಕೊಡ್ತೈತಿ ಇರಾಕಂತೇಳಿ. ಅವಾಗ ನಿರ್ಮಾಣವಾದಂಥ ಈ ಮುನ್ಗೋಡ್ದ ಟಿಬೆಟಿಯನ್ ಕ್ಯಾಂಪ್. ಇದು ಕೆಲವೊಂದು ದೊಡ್ಡ ದೊಡ್ಡ ಮಠಗಳೊಳಗೆ ಇದು ಒಂದು ಟಿಬೆಟಿಯನ್ ಕ್ಯಾಂಪ್ ಅತಿ ದೊಡ್ಡ ಕ್ಯಾಂಪ್ ಅಂತೇಳಿ ಇದಕ್ಕೆ ಹೆಗ್ಗಳಿಕೆ ಐತಿ. ಅಷ್ಟೇ ಅಲ್ಲದೆ ಇಲ್ಲಿ ಟಿಬೆಟಿಯನ್ ಮನೆಗಳು ಮತ್ತು ಮಾನಿಸ್ಟ್ರಿಗಳನ್ನು ಸ್ಥಾಪನೆ ಮಾಡ್ತಾರೆ. ನನ್ನ ಹಿಂದೇನೆ ಈಗ ನೋಡಾಕತ್ತಾರಲ್ಲ, ಇದು ಒಂದು ಸ್ಕೂಲ್ ಐತಿ ಇಲ್ಲಿದೆ. ಆ ಕಡೆ ಕಾಣತ್ತಿರೋದು ಗ್ರಂಥಾಲಯ. ಇವ್ರ ಸ್ಕೂಲು ಕಾಲೇಜು ಪ್ರತಿ ಒಂದು ಈ ಕ್ಯಾಂಪ್ ಒಳಗೆ ಇರ್ತಾವ.
ಈಗ ನಾನು ಹಿಂದೆ ನೋಡಕತ್ತಿರಲ್ಲ, ಇದು ಇವರ ಗ್ರಂಥಾಲಯ ಐತಿ. ನೋಡ್ಬೋದು ಎಷ್ಟು ದೊಡ್ಡದೈತಿ ಗ್ರಂಥಾಲಯ ಅಂತೇಳಿ. ಆ ಕಡೆ ಕಾಣಕತ್ತೀವಿ ಬಿಲ್ಡಿಂಗ್ ಎಲ್ಲ ಇವ್ರು ಇರುವಂತ ರೂಮ್ಗಳವ. ಅಲ್ಲಿ ಕಾಣಕತ್ತೈತಲ್ಲ ಎಲ್ಲ ರೂಮ್ಗಳು. ಇದೊಂದ ಸಣ್ಣ ಜಾಗ ಐತೆ ಅಂತ ತಿಳ್ಕೊಬೇಡ್ರಿ, ದೊಡ್ಡದ ಪ್ರದೇಶ ಐತಿದೆ. ಇವರು ಇಲ್ಲಿರುವಂತ ಜಾಗನ ಎಷ್ಟು ನೀಟಾಗಿ ಇಟ್ಕೊಂಡಾರ ಅಂದ್ರೆ ಒಂದು ಸಣ್ಣ ಹಾಳಿ ಸಹ ಬಿದ್ದಿಲ್ಲ, ಎಲ್ಲೂ ಒಂದು ಸಣ್ಣ ಕಡ್ಡಿನೂ ಬಿದ್ದಿಲ್ಲ, ಅಷ್ಟೊಂದು ಕ್ಲೀನ್ ಇಟ್ಕೊಂಡಾರೆ. ಸೊ ಇಲ್ಲಿ ಬರುವಂಥ ಟೂರಿಸ್ಟ್ಗಳು ಏನಿದಾರಲ್ಲ, ಇಲ್ಲಿ ಯಾವುದೇ ಥರ ವಸ್ತುಗಳನ್ನು ಚೆಲ್ಲಾಡಕ್ಕೆ ಹೋಗ್ಬೇಡ್ರಿ, ಬಾಟ್ಲಿ ಆಗಲಿ ಪ್ಲಾಸ್ಟಿಕ್ ಆಗಲಿ. ಸೊ ನೋಡ್ಬೋದು ನೀವು ಅವರು ಕ್ಲೀನ್ ಇಟ್ಕೊಂಡಿರುವಂಥ ಈ ಜಾಗನ. ಇಲ್ಲಿ ಬಂದ್ರಂದ್ರೆ ನೋಡ್ರಿ, ಖುಷಿ ಪಡ್ರಿ. ಯಾವುದೇ ಥರ ಕಸ ಕಡ್ಡಿ ಬಾಟ್ಲಿಗಳನ್ನು ಮಾತ್ರ ಹಾಕಕ್ಕೆ ಹೋಗ್ಬೇಡ್ರಿ. ಬಂದ್ರಂದ್ರೆ ನಿಮ್ಮ ನೀರಿನ ಬಾಟ್ಲಿಗಳನ್ನು ನೀರು ಕುಡಿದು ನಿಮ್ಮ ಬ್ಯಾಗ್ ಒಳಗೆ ಇಟ್ಕೊಂಡು ಹೋಗಿ ಹೊರಗೆ ಹೋಗಿರಿ. ಬರೇ ಮನೆಗಳಲ್ದ ಇವ್ರು ಇಲ್ಲಿ ಮೇನ್ ಶಾಲೆಗಳ ನಿರ್ಮಾಣ ಮಾಡ್ಕೊಂಡಾರ. ಹಂಗ ಕೃಷಿ ಕೆಲಸನು ಪ್ರಾರಂಭ ಮಾಡ್ಯಾರ. ಗೋರ್ಮೆಂಟ್ ಇವ್ರಿಗೆ ಹೊಲ ಕೊಟ್ಟಾರ, ಆ ಹೊಲದೊಳಗ ಇವರ ಕೃಷಿ ಕೆಲಸ ಪ್ರಾರಂಭ ಮಾಡ್ಯಾರ. ಇವ್ರ ಮೇನ್ ಕೆಲಸನ ಕೃಷಿ ಕೆಲಸ. ಸೊ ಯಾವ್ದೇ ಪ್ರದೇಶಕ್ಕೆ ಹೋದ್ರು ಇವ್ರ ಕೃಷಿ ಕೆಲಸನ ಜಾಸ್ತಿ ಮಾಡೋದು. ಸೊ ಜನಗಳ ಕಣ್ಣಿಗೆ ಅದು ಕಾಣಂಗಿಲ್ಲ, ಯಾಕಂದ್ರೆ ಇವ್ರದೇ ಆದಂತ ಲ್ಯಾಂಡ್ ಒಳಗಡೆ ಇರ್ತೈತಿ. ಆ ಲ್ಯಾಂಡ್ ಬಿಟ್ಟು ಇವ್ರು ಎಲ್ಲಿ ಹೊರಗಡೆ ಕಾಣಿಸ್ಕೊಳಲ್ಲ. ಈಗೇನ್ ನೋಡತ್ತಿರಲ್ಲ ಈ TB10 ಕ್ಯಾಂಪ್, ಇದು ನಾವು 6 ನಂಬರ್ ಗೇಟ್ ಒಳಗದೀವಿ. ಇದ್ರ ಹಿಂದ್ಗಡೆ ಹೋದ್ರೆ ಅವ್ರದ ಕೃಷಿ ಭೂಮಿ ಐತಿ. ಎಷ್ಟೋ ಸಾವಿರ ಎಕರೆ ಭೂಮಿನ ಇವ್ರದ್ದು ಐತಿ. ಇಲ್ಲಿ ಹಲವಾರು ಮೊನಸ್ಟ್ರಿಗಳದಾವ. ಆ ಮೊನಸ್ಟ್ರಿ ಒಳಗೆ 2 ಮೇನ್ ಅದಾವ. ಇಲ್ಲಿ ಡ್ರೀಪಂಗ್ ಮೊನಸ್ಟ್ರಿ ಮತ್ತು ಗೋಲ್ಡನ್ ಮೊನಸ್ಟ್ರಿ. ಇಲ್ಲಿರುವ ಪ್ರಸಿದ್ಧ ಮೊನಸ್ಟ್ರಿ ಒಳಗೆ ಇವು 2 ಅದಾವಲ್ಲ, ಇವ ಮೇನ್ ಮೊನಸ್ಟ್ರಿಗಳಾಗ್ತಾವ ಇಲ್ಲಿ. ಇಲ್ಲಿರುವಂಥ ಒಂದು ದೇವಸ್ಥಾನಕ್ಕೆ ಬಂದೇವಿ. ಇದು ದೇವಸ್ಥಾನ ಏನೈತಲ್ಲ ಕ್ಲೋಸ್ ಐತಿ. ಎಲ್ಲರೂ ನೋಡ್ಬೋದು ನೀವು ಕುಂತಿರೋದನ್ನ. ಇದು ಯಾವಾಗ ಓಪನ್ ಆಕೈತೆ ಅಂತ ಎಕ್ಸಾಕ್ಟ್ ಟೈಮಿಂಗ್ ನನಗೆ ಗೊತ್ತಿಲ್ಲ, ಕೇಳಬೇಕಿಲ್ಲ. ಪ್ರತಿಯೊಬ್ಬರು ಕುಂತಾರ, ವೇಟ್ ಮಾಡತ್ತಾರ. ಓಪನ್ ಆತಂದ್ರೆ ನಾನು ನಿಮ್ಮ ಒಳಗೆ ತೋರ್ಸಕ್ಕೆ ಪ್ರಯತ್ನ ಮಾಡ್ತೀನಿ. ಈ ಕ್ಯಾಂಪ್ ಒಳಗೆ ಎಂಟ್ರಿ ಕೊಟ್ಟು ಅಂದ್ರೆ ಈ ತರ ಹೋಟೆಲ್ಗಳು ಇವ್ರದೇ ಆದಂತನ ಒಂದು ಊರು ಸೃಷ್ಟಿ ಮಾಡ್ಕೊಂಡಾರ. ಇಲ್ಲಿ ಒಳಗಡೆ ಶಾಪಿಂಗ್ ಗಿಪಿಂಗ್ ಮಾಡಕ್ ಅಂಗಡಿಗಳಾಗ್ಲಿ ಪ್ರತಿಯೊಂದು ಇವ್ರು ಇಲ್ಲೇ ಒಳಗ ಮಾಡ್ಕೊಂಡಾರ. ನಾನೀಗ ಎಲ್ಲಿ ಬಂದೇನಂದ್ರೆ ನೊಬ್ರೆ ಅಂತೇಳಿ ಒಂದು ಸ್ಟ್ಯಾಚು ಐತಿ. ಆ ಸ್ಟ್ಯಾಚು ಕಡೆ ಕರ್ಕೊಂಡು ಹೋಗ್ತೀನಿ. ನೋಡ್ಬೋದು ನೀವು ಆ ತರ ಪ್ಲೇಸ್ ಐತಂದ್ರೆ ಸುತ್ತಲೂ ಗುಡ್ಡ, ಹಚ್ಚ ಹಸಿರಿನ ಗುಡ್ಡ, ಅದ್ರೊಳಗೆ ಇಂಥದೊಂದು ಸ್ಟ್ಯಾಚು ಐತಿ. ನನಗಿದೆಲ್ಲ ಸೇಮ್ ನೋಡತ್ರ ಹಿಮಾಚಲ್ ಪ್ರದೇಶ ಲದಾಖ್ ನೋಡ್ದಂಗೆ ಆಗ್ತೈತಿ. ಒಳಗಡೆ ಎಂಟ್ರಿ ಕೊಡೋಣ, ನೋಡ್ಬೋದು ಯಾವ ಥರ ಐತಿ ಸ್ಟ್ಯಾಚು. ಸ್ನೇಹಿತರೆ, ಇದು ನೋಡ್ಬೋದು, ಇದು ಟಿಬೆಟಿನ ಪ್ರಾರ್ಥನಾ ಮಂತ್ರ. ಬೌದ್ಧ ಧರ್ಮದ ಮಂತ್ರಗಳಿರ್ತಾವೆ. ಇದ್ರೊಳಗಿನ ಮಂತ್ರಗಳು ಕರುಣೆ ಮತ್ತು ಜ್ಞಾನದಿಂದ ಮನಸ್ಸು ಶುದ್ಧಗೊಳಿಸಿ ಬುದ್ಧತ್ವವನ್ನು ಪಡೆಯಲಿ ಎಂಬ ಶಾಂತಿ ಮಂತ್ರ ಇದ್ರೊಳಗಿರ್ತೈತಿ. ಇದನ್ನ ಈಗ ನಾವು ಒಂದು ರೌಂಡ್ ತಿರುಗಿಸೋಣ. ಈ ಟಿಬೆಟಿನರ್ ಏನದಾರಲ್ಲ, ಇವರು ಶಾಂತವಾಗಿರ್ಬೇಕಂತೇಳಿ ಭಾವಿಸ್ತಾರೆ. ಇಲ್ಲೇನ್ ಫ್ಲಾಗ್ ನೋಡಕತ್ತಿರಲ್ಲ ನನ್ನ ಹಿಂದೆ, ಇವೆಲ್ಲ ಬೌದ್ಧ ಧರ್ಮದ ಒಂದೊಂದು ಅಕ್ಷರಗಳು ಇರ್ತಾವ, ಮಂತ್ರಗಳು ಈ ಫ್ಲಾಗ್ ಒಳಗೆ. ಹಂಗಾಗಿ ಅವರು ಈ ಫ್ಲಾಗ್ ನ ಕಟ್ತಾರ. ಎಲ್ಲಿ ನೋಡ್ತಿರಲ್ಲಿ ಫ್ಲಾಗ್ ಅಂತ ನೋಡ್ರಿ ಪೂರ. ಇವೆಲ್ಲ ನಾನು ಹಿಮಾಚಲ್ ಪ್ರದೇಶ ಲದಾಖ್ದಾಗ ಜಾಸ್ತಿ ನೋಡಿದ್ದೆ. ಅದು ಬಿಟ್ರೆ ಈಗ ಮುನ್ಗೋಡೊಳಗೆ ನೋಡಾಕತ್ತೀನಿ. ಏನೋ ಒಂಥರ ಖುಷಿ ಆಗ್ತೈತಿ ಫ್ಲಾಗ್ ನೋಡಿದಾಗ. ಯಾಕಂದ್ರೆ ಆ ಕಡೆ ಹಿಮಾಚಲ್ ಇಲ್ಲ ಲದಾಖಿಗೆ ಹೋದಂಗೆ ಫೀಲ್ ಆಗ್ತೈತಿ. ಇವ್ರಿರೋ ಕ್ಯಾಂಪ್ ಒಳಗ ಸುತ್ತಮುತ್ತಲು ಬರೋ ಅಡಿಕೆ ತೋಟ, ಎಳ್ನೀರು, ಈ ತರ ಬೆಳೆಗಳನ್ನ ಜಾಸ್ತಿ ಬೆಳೆದಾರ. ಇಲ್ಲಿ ನಾನು ಹಿಂದೆ ನೋಡಕತ್ತಿರಲ್ಲ, ಇದು ಅಡಿಕೆ ತೋಟ, ಅದ್ರ ಜೊತೆಗೆ ಬಾಳೆ ಎಲ್ಲಿನ ಬಾಳೆ ಕಂಬನು ಬೆಳೆಸ್ಯಾರ. ಅಂದ್ರ ಬಾಳೆ ಹಣ್ಣು ಸಿಗುತ್ತಾವ. ಇದೊಂಥರ ಒಳಗಡೆ ಬಂದ್ಕೊಳ್ಳಿ ಯಾವ್ದೋ ಒಂದ್ ದೇಶಕ್ಕೆ ಬಂದಂಗ ಅನಿಸ್ತೈತಿ. ಯಾಕಂದ್ರ ಇವ್ರದೇ ಆದಂತ ಒಂದು ಸಾಮ್ರಾಜ್ಯನ ಕಟ್ಕೊಂಡ್ಬಿಟ್ರ ಒಳಗಡೆ. ಏನ್ ಹೇಳ್ಬೇಕು ಗೊತ್ತಾಗತ್ತಿಲ್ಲ. ಬರೇ ತೋರಿಸೋದಷ್ಟೇ ನನ್ನ ಕರ್ತವ್ಯ, ನೋಡುದು ನಿಮಗ್ ಕರ್ತವ್ಯ. ನಾನು ಈಗ ಬಂದೇನಿ ವಾಲಡನ್ ಡೆಂಪಲ್ ತಾಸಿ ಗೋಮಂಗ್ ಮೊನಾಸ್ಟಿಕ್ ಇನ್ಸ್ಟಿಟ್ಯೂಟ್. ಇವ ಯಾರೇ ಅವ್ನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ. ನೋಡ್ಬೋದು ಯಾವ ತರ ಐತಂದ್ರೆ
ನನ್ನ ಹಿಂದ್ಗಡೆ ಕಾಣಾಕತ್ತೈತಲ್ಲ ಇನ್ಸ್ಟಿಟ್ಯೂಟ್. ಪ್ರತಿ ಒಂದು ಜಾಗದಾಗ ಇದೇ ತರ ಬಿಲ್ಡಿಂಗ್ ಅದಾವ. ಇವರು ಎಷ್ಟು ನೋಡ್ತಿರೋ ಅಷ್ಟಕ್ಕೊಂದು ಬಿಲ್ಡಿಂಗ್, ಎಲ್ಲಿ ಹೋಗ್ತಿರಲ್ಲಿ ಇದೇ ತರ ದೊಡ್ಡ ದೊಡ್ಡ ಬಿಲ್ಡಿಂಗ್, ದೊಡ್ಡ ಸಾಮ್ರಾಜ್ಯನ ಐತಿ ಇವ್ರದ್ದು. ಇಲ್ಲಿ ಒಳಗಡೆ ಬಂದು ಅಂದ್ರೆ ನಾನು ಇಲ್ಲಿವರೆಗೂ ಬರೀ ಗೇಟ್ ನಂಬರ್ 6 ಒಳಗೆ ಅಷ್ಟೇ ಹೋಗಿದ್ದೆ. ಇವಾಗ ಮುಂದೆ ಹೊಂಟೀನಿ. ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟೇ ತೋರ್ಸಕ್ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಇದು ಒಂದ್ ದಿನದಾಗ ಮುಗಿಯುವಂತ ಕ್ಯಾಂಪ್ ಇಲ್ಲ. ಬಹಳ ದೊಡ್ಡದಂದ್ರೆ ಬಹಳ ದೊಡ್ಡ ಕ್ಯಾಂಪ್ ಐತಿದೆ. ಪ್ರತಿಯೊಂದು ನೋಡ್ಬೇಕಂದ್ರೆ 2 ದಿನ ಬೇಕಿಲ್ಲೇ. ಸ್ನೇಹಿತರೆ, ಇದು ಇಲ್ಲಿ ಕಾಣಕತ್ತೈತಲ್ಲ, ಇದು ಸ್ಕೂಲ್ ಇದೆ. ಡಿಪಂಗ್ ಗೋಮಂಗ್ ಸ್ಕೂಲ್ ಅಂತ ಹೇಳಿ 1976 ಒಳಗೆ ಈ ಸ್ಕೂಲ್ ಕಟ್ಟಾರ. ನಾನು ನಿಮಗೆ ಇವ್ರದ ಓಣಿ ಒಳಗೆ ಕರ್ಕೊಂಡು ಹೋಗ್ತೀನಿ ತಡ್ರಿ. ಈಗ ಅಂದ್ರೆ ಇವ್ರ ಏರಿಯಾದೊಳಗೆ ಮನಿ ಇರ್ತಾವಲ್ಲ ಯಾವ ತರ ಇರ್ತಾವ, ಒಳಗಡೆ ಇವ್ರ ಏರಿಯಾಗಳು ಯಾವ ತರ ಇರ್ತಾವ ಅಂತಂದ್ರೆ ಈಗ ಒಳಗಡೆ ಹೊಂಟಿವಲ್ಲ ರೋಡ್ನಾಗ ಯಾವ ತರ ಐತೆ ಅಂತ ನೀವ ನೋಡ್ಬೋದು. ಪೂರ ಅವ್ರು ಇರುವಂತ ಮನಿಗಳು, ರೂಮ್ಗಳು, ಹಾಸ್ಟೆಲ್, ದವಾಖಾನಿ. ಇದು ದವಾಖಾನಿ ನೋಡ್ರಿ. ಇದು ಅಂದ್ರೆ ಯಾವ ತರ ಒಳಗಡೆ ಇರ್ತೈತಿ ಇವ್ರ ದೂರ ಅಂತೇಳಿ ನಿಮಗೆ ತೋರ್ಸಾಕತ್ತೀನಿ. ಮನಿಗಳೆಲ್ಲ ಯಾವ ತರ ಇವ್ರು ಒಳಗಡೆ ಇರ್ತಾರ, ಯಾವ ತರ ಬದುಕ್ತಾರ, ಒಳಗಡೆ ಪ್ರಪಂಚ ಏನೈತಿ ಇವ್ರದ್ದು ಅನ್ನೋದು ನೋಡ್ರಿ. ಒಬ್ರು ಕಾಣಂಗಿಲ್ಲ, ಅಷ್ಟು ಸೈಲೆಂಟ್ ಎಲ್ಲ. ಪೂರ ಎಲ್ಲರೂ ಒಳಗಡೆ ಇರ್ತಾರೆ, ಬಟ್ ಹೊರಗಡೆ ಒಬ್ರು ಕಾಣಂಗಿಲ್ಲ. ಎಲ್ಲ ಮನಿ ಮೇಲೆ ಕಾಣತಿದ್ದು ರೂಮ್, ಇವು ರೂಮ್ ಎಲ್ಲ AC ರೂಮ್ಗಳು ಅದಾವ. ಪ್ರತಿಯೊಂದು ರೋಡ್ಗಳು ಅಷ್ಟು ಕ್ಲೀನ್, ಅಷ್ಟು ಸ್ವಚ್ಛ ಅದಾವ. ಇದು ಇರೋದು ನಮ್ಮ ಕರ್ನಾಟಕದೊಳಗೆ. ಬಟ್ ಇದೇ ಥರ ನಮ್ಮ ಕರ್ನಾಟಕದೊಳಗೆ ಯಾಕಿಲ್ಲ ಪೂರ ಅಂತೇಳಿ ನನಗೆ ಅನಿಸ್ತೈತೆ. ಒಮ್ಮೊಮ್ಮೆ ಇವರೇ ಆದಂಥ ಒಂದು ಊರು ಮಾಡ್ಕೊಂಡಾರ. ಈ ಊರು ಇಷ್ಟು ಸ್ವಚ್ಛ ಇಟ್ಕೋಬೇಕಾದ್ರೆ ನಾವು ನಮ್ಮ ಕರ್ನಾಟಕನ ಎಷ್ಟು ಸ್ವಚ್ಛ ಇಟ್ಕೋಬೇಕು. ಬಟ್ ಅದು ಆಗತ್ತಿಲ್ಲ, ಯಾವ ಕಾರಣಕ್ಕಂತ ಗೊತ್ತಿಲ್ಲ. ಎಲ್ಲ ಕಡೆ ಏರಿಯಾಗಳು ಫುಲ್ ಒಳಗೆ ಹಿಂಗಾದ ಓಣಿಗಳು. ಇವ್ರ ಬಿಲ್ಡಿಂಗ್ ಏನದಾವಲ್ಲ, ಒಂದು ನಮ್ಮ ಇಂಡಿಯನ್ ಬಿಲ್ಡಿಂಗ್ ತರ ಯಾವುದೂ ಇಲ್ಲ. ಇವ್ರದ್ದೆಲ್ಲ ಟಿಬಿಟಿಯನ್ ಸ್ಟೈಲ್ ಒಳಗೆ ಐತಿ. ಇಲ್ಲಿ ಯಾವುದೋ ಡ್ರೈಫುಲ್ ಲೇಸಸ್ಲಿಂಗ್ ಶಾಲೆ ಅಂತೇಳಿ ಒಂದು ಸ್ಕೂಲ್ ಐತಿ ಈ ಕಡೆ. ಇಲ್ಲಿರುವ ಟಿಬಿಟಿಯನ್ ಮಕ್ಕಳ ಶಾಲೆ ನೋಡ್ರಿ ಹೆಂಗೈತೆ ಅಂತೇಳಿ. ಟಿಬಿಟಿಯನ್ ಮಕ್ಕಳು ಬಂದಾರ ಇಲ್ಲಿ. ಹಾಯ್, ವಾಟ್ಸ್ ಯುವರ್ ನೇಮ್? My name is Jamangudu. ಜಮನ್ಗುಡ್ಡಿ? ಜಮನ್ಗುದ್ದು. ಇವ್ರ ಹೆಸರು ಜಮನ್ಗುದ್ದು. ಮುದ್ದು Jamangudu. ಜಮನ್ಗುದ್ದು. Jamangudu. ಜಮನ್ಗುದ್ದು. Jamangudu. ಜಮನ್ Jamangudu. ಜಮನ್ಗುದ್ದು. Jamangudu. ಜಮನ್ಗುದ್ದು. Jamangudu. ಜಮನ್ಗುದ್ದು. ನೈಸ್ ನೇಮ್. ಯುವರ್ ನೇಮ್? Kunjan Chirin. कंचन? Kunjan Chirin. कुंजन चिरीन. तेरा नाम क्या? हाँ? फिलिंग जैसे चिप्स. मेरे को एक चिप्स देता. हाय, थैंक यू. नोड्री सनु गड़गा चिप्स ಕೊಟ್ಟಾನೆ. कितना स्कूल पढ़ते हैं आप? हाँ? हाँ? विशी. कितना तक है इधर स्कूल? 10th. Your name? Kunjan Chirin. हाँ? Kunjan Chirin. इंजन चिरी. ಹಾಯ್ 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 ಹಾಯ್. ಕನ್ನಡ ಬರುತ್ತಾ? ಕನ್ನಡ ಬರ್ತೈತಿ? ಕನ್ನಡ 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 ಕನ್ನಡ. ಯಾಕೋ ನಗಾತಿ? मेरा नाम गुरबादर. तेरा नाम? गुरबादर जी. गुरबादर जी. गुरबादर जी. हाँ, कौन सा? लोकसंग. गुरबादर जी. गुरबादर जी. बाय बाय बाय. स्लो रे. ओके, बाय 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 बाय. सब्सक्राइब करो माय यूट्यूब चैनल. नेम? माय यूट्यूब नेम मालूम है? सिद्धार्थ संगू. ओके, ಬಾಯ್ ಬಾಯ್. ಓ, ಏನ್ ಶಾರ್ಟ್ ಮೊಸಡಿನ ಹೊಡಿತಿದ್ದಲ್ವ ಮಾರಾಯ. ಗೇಟ್ ಇದ್ದಿದ್ದಿಲ್ಲ ಅಂದ್ರೆ ನೋಡ್ಬೋದು. ಸಣ್ಣ ಮಕ್ಕಳದ ಸ್ಕೂಲ್ ಇದೆ. ಎಷ್ಟು ಚಂದ ಆಟ ಆಡಾಕತ್ತಾರ ಎಲ್ಲಾರು. ಹೊರಗಡೆ ಬಿಡಂಗಿಲ್ಲ. नमस्ते, कस्तले स्कूल है क्या इधर? ये स्कूल कितना तक? कन्नड़ा बरता? कन्नड़ा आपको कन्नड़ा आता है? हिंदी? हिंदी नहीं, कन्नड़ा. ए कितना तक? स्टैंडर्ड विथ स्टैंडर्ड? नंबर 2. ओहो, 12 सेकेंड PUC. ओके ओके, नाइस नाइस नाइस. थैंक यू, बाय बाय.
ಟೋಟಲ್ ಎಷ್ಟು ಸ್ಕೂಲ್ ಅದಾವ ಅಂದ್ರೂ ಗೊತ್ತಿಲ್ಲ, ಅಷ್ಟೊಂದು ಸ್ಕೂಲ್ ಅದಾವ ಇಲ್ಲಿ ಒಳಗಡೆ. ನೋಡೋರ್ಗೆ ಇದೊಂದು ಸಣ್ಣ ಮುಂದ್ಗೋಡ್ ಅನಿಸ್ತೈತಿ, ಬಟ್ ಇಲ್ಲಿ ಒಳಗಡೆ ಬಂದ್ರೆ ಇದ್ರ ಇಡೀ ನಾಂದಲ್ಲ ಸ್ಟಾರ್ಟಿಂಗ್ ಒಂದು ಪ್ರಪಂಚ ತೋರಿಸ್ತೀನಿ. ಇವತ್ತು ಹೊಸ ಪ್ರಪಂಚ ಕಾಣ್ತಿರ್ಲಿ ಒಳಗಡೆ ಎಂಟ್ರಿ ಕೊಟ್ಟು ಕೂಡಲೇ. हम अभी बाहर से आए। हाँ बाहर से कौन सा गाँव से आया मैडम? एक से हम बुलाएगा एक हमारा भैया भैया है इनके क्या? बारे में पूरा वो यहाँ का लीडर था पहले। लीडर था क्या? लीडर है तो ज्यादा डिटेल जानता है। आप कहाँ से? हम हिमाचल से आए। हिमाचल कौन सा गाँव हिमाचल में? धर्मशाला वहाँ ऑफिस में हाँ हाँ हम भी हिमाचल को आया, मनाली कनाडा और लद्दाख। से ना। हाँ कर्नाटक इधर ही हुबली से। लद्दाख भी आया। कॉलेज तो हुबली में किया हमने। ಹುಬ್ಳಿ ಮೇ ಕನ್ನಡ ಆಯ್ಗ ಕನ್ನಡ ಸ್ವಲ್ಪ 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 ಬರುತ್ತೆ. ಮತ್ ಮಾತಾಡಿ ಕನ್ನಡದಲ್ಲಿ. ಅಲ್ಲೇ ನಾ ಕೆಲಸ ಮಾಡ್ತಾರಲ್ಲ ಹಿಮಾಚಲ್ ಪ್ರದೇಶ. ಹೌದಾ? ಇಲ್ಲಿ ನಮ್ಮ ಅಕ್ಕ ನಮ್ಮ ಅಣ್ಣ ಹಾ. ಕ್ಯಾಂಪ್ ಲೀಡರ್ ಇದೆ. ಕ್ಯಾಂಪ್ ಲೀಡರ್ ಅದಾರ? ಅವರು ಎಲ್ಲ ಗೊತ್ತಾಯ್ತು ಕ್ಯಾಂಪ್ ಎಷ್ಟು ಪಾಪ್ಯುಲೇಷನ್ ಇದ್ದ ಹಾ 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 ಟೋಟಲ್ ಎಲ್ಲ ಗೊತ್ತೈತಲ್ಲ. ಅದಾಗ ನೋಡ್ರಿ ಅಕ್ಕಾಗ ಎಷ್ಟು ಚಂದ ಕನ್ನಡ ಬರ್ತೈತೆ ಅಂತೇಳಿ ನಾ ಹೋಗಿ ಹಿಂದಿನಾಗ ಮಾತಾಡತ್ತೀನಿ. ನನಗೆ ಹಿಂದಿ ಬರಂಗಿಲ್ಲ, ಅದ್ರೊಳಗೆ ನಾನೇ ಹಿಂದಿನಾಗ ಮಾತಾಡಕ್ ಕುಂತೀನಿ. ಅವ್ರು ನೋಡಿದ್ರೆ ಅಷ್ಟು ಚಂದ ಕನ್ನಡ ಮಾತಾಡಕತ್ತಾರ. ಅಲ್ಲಿ ಮುಂದೆ ಯಾರೋ ಅವ್ರ ಅಣ್ಣ ಅದಾರ ಅಂತೇಳಿ ಇದ್ರದ್ದು ಹಿಸ್ಟ್ರಿ ಹೇಳ್ತಾರಂತ. ಸೊ ಹೋಗಿ ಇದ್ರ ಹಿಸ್ಟ್ರಿ ಕೇಳೋಣ. ನಮ್ಮ ಕೈಲಾದಷ್ಟೇ ಹಿಸ್ಟ್ರಿ ನಾವು ಮುಡ್ಸಕ್ಕೆ ಪ್ರಯತ್ನ ಮಾಡ್ತೀವಿ. ಅವ್ರಿಗೆ ಜಾಸ್ತಿ ಹಿಸ್ಟ್ರಿ ಗೊತ್ತಿರ್ತೈತಿದೆ. ಎಷ್ಟು ಚಂದ ಮಾತಾಡ್ತಾಳ್ರಿ ಅಕ್ಕ ಕನ್ನಡ. ನಾನ ಮನ್ಸಿಗಾದೆ ಇಲ್ಲೇ ಬರ್ತಾರ. ಇಲ್ಲಿ ಕೆಲಸ ಇದೆ. ಅಕ್ಕ ಇಲ್ಲಿ ಕರ್ಕೊಂಡ್ ಬಂದಾಗ ನೋಡೋಣ ಏನು ಹೇಳ್ತಾರ ಅಂತೇಳಿ. ಸ್ಕೂಲ್ ಹೋಗೋ ಮತ್ತೆ ಇದು ಕಮ್ಯುನಿಟಿ ಹಾಲ್ ಇದೆ. ಇದು ಸ್ಕೂಲ್ ಮಾಡ್ತಾರಲ್ಲ ಹಾ ರಿಕಾರ್ಡ್ ನಮ್ಗೆ ಮಾರ್ಬೇಡ. ನಿಮಗೂ ಆಡಬಾರ್ದು. ಬರ್ತಾರೆ ಹಾ ಅಲ್ಲಿ ಆಯ್ತು ಥ್ಯಾಂಕ್ ಯು. ನಾವು ಹೋಗ್ಬೇಕು. ಓಕೆ ಅಕ್ಕ, ನಿಮ್ಮ ಕನ್ನಡ ಕೇಳಿ ಬಹಳ ಖುಷಿ ಆಯ್ತು. ಹೌದಾ? ನಮ್ಮ ಕರ್ನಾಟಕದೊಳಗೆ ಎಷ್ಟೋ ಜನ ಇಲ್ಲೇ ಇದ್ದೆ ಇಲ್ಲೇ ತಿಂದೆ ಇಲ್ಲೇ ಬೆಳಿತಾರೆ, ಕನ್ನಡ ಮಾತಾಡಕ್ಕೆ ನಾಚಿಕೆ ಪಡ್ತಾರ, ಕನ್ನಡ ಬರಂಗಿಲ್ಲ. ಅದ್ರೊಳಗೆ ನಿಮ್ದು ಅದೇ ನೀವು ಹಿಮಾಚಲ್ ಒಳಗಿದ್ದೆ ಕನ್ನಡ ಇಷ್ಟು ಚಂದ ಮಾತಾಡ್ತೀರ ಅಂದ್ರೆ ಖುಷಿ ಆಗ್ತಿದ್ ನಮಗೆ. ಥ್ಯಾಂಕ್ ಯು. ಜೈ ಕರ್ನಾಟಕ. ಓ ಎಲ್ಲ ಟಿವಿ ಟೇನ್ ಹಾಕೋಗಳು ಬರ ಇಲ್ಲೆಲ್ಲ ಚೈನಾಕ್ ಬಂದಂಗೆ ಆಗತ್ತಿದ್ರಿಪ್ಪ. ಇಲ್ಲಿ ಒಳಗಡೆ ಬಂದ್ ಕೂಡಿ ನೋಡ್ರಿ ನಮ್ದು ಹುಬ್ಬಳ್ಳಿ. ಯೂಟ್ಯೂಬರ್ ಕರ್ಕೊಂಡ್ ಬಂದ್ರಲ್ಲ ಅವ್ರ ಅಮ್ಮಾರಂತೆ ನಮ್ಮ ಮಾಮ. ಅವ್ರಿಗೆ ಇಲ್ಲಿ ಬಗ್ಗೆ ಹೇಳಾಕ ಕರ್ಕೊಂಡ್ ಹೊಂಟಾರ. ಇಲ್ಲಿ ಯಾವ್ದೋ ಒಂದು ಅಂಗನವಾಡಿ ಐತಂತೆ, ತೋರಿಸ್ತಾರ ನೋಡೋಣ ಒಳಗಡೆ ಯಾವ ತರ ಐತಂತೆ. ಇವ್ರು ಯಾವ ತರ ಅಂಗನವಾಡಿ ಮೇಂಟೈನ್ ಮಾಡ್ತಾರ ಅನ್ನೋದು ಕಾಣ್ತೈತಿ. ಊಟಲ್ಲೇ ಕಲಿಬೇಕಾ? ಇಲ್ಲಿ ಮಕ್ಕಳೆಲ್ಲ ಮುಖಂಡು ಇದೆ. ಇಲ್ಲಿ ನಮ್ದು ಕ್ಯಾಂಪಿಂದ 6 ನಂಬರ್ ಕ್ಯಾಂಪಿಂದ ಮುನ್ಗೋಡು ಟಿಬೆಟನ್ ಕಾಲೋನಿ ಇದೆ. ಇದು ನಮ್ದು ಅಂಗನವಾಡಿ 6 ನಂಬರ್ ಕ್ಯಾಂಪ್ ಟಿಬೆಟನ್ ಕಾಲೋನಿ ಮುನ್ಗೋಡು ಎಲ್ಲ ಇದೆ. ಮುಖಂಡು ಜಳಕ ಮಾಡಿ ಊಟ ಮಾಡಿ ಎಲ್ಲ ಈಗೆಲ್ಲ ನೀವೆಲ್ಲ ಜಳಕ ಮಾಡಿಸಿ ಹೌದಾ ಇವ್ರ ಪೇರೆಂಟ್ಸ್ ಯಾವಾಗ ಬರ್ತಾರೆ? ಪೇರೆಂಟ್ಸ್ ಇದು 3:30 ತಗೊಂಡು ಹೋಗ್ತಾರೆ. ಬೆಳಿಗ್ಗೆ 9 ಗಂಟೆಗೆ ಇಲ್ಲೇ ಬಿಟ್ಟು ಹೋಗ್ತಾರ, ಮತ್ತೆ 3:30 ತಗೊಂಡು ಬರ್ತಾರೆ. ಭಾಳ ಚಂದ ಕನ್ನಡ ಮಾತಾಡ್ತೀರಿ ನೀವು. ಸ್ವಲ್ಪ ಅಂದ್ರೆ ಪೂರ ಮಾತಾಡತ್ತೀರಿ? ಪೂರ ಅಷ್ಟಿಲ್ಲ, ನಮ್ಗೆ ಅಷ್ಟು ಬರಂಗಿಲ್ಲ. ನಾವು ಇಲ್ಲಿ ಹುಟ್ಟಿದ್ದೆ ಕ್ಯಾಂಪಿಗೆ. ನಮ್ದು ಡೇಟ್ ಆಫ್ ಬರ್ತ್ 1969. ಈಗ 57 ವರ್ಷ ಆಗಿದೆ ನಮ್ಗೆ. ನಮ್ದು ಹೊಲ ಫಲ ಐತಿಲ್ಲ, ಇಲ್ಲೇ ಇದ್ದು ಇಲ್ಲಿ ಕನ್ನಡ ಕಲ್ತೀರಿ. ಊರೊಳಗೆ ಹುಟ್ಟಿ ಅಜ್ಜಗಳೆಲ್ಲ ಇದ್ರು ಮಾತಾಡಕ್ಕಿಂತ ಮುಂದೆ ಅದು ಹೆಂಗೈತಿ. ನಮ್ ಇಲ್ಲೇ ಜಾಸ್ತಿ ಇವ್ರ ಜೊತೆಲೆ ಹಿಂದಿ ಮಾತಾಡ್ತಾರೆ. ಆ ಸಲಕ್ಕೆ ಅವ್ರಿಗೆ ಅಷ್ಟು ಹಿಂದಿ ಮಾತಾಡ್ತಾರೆ, ಕನ್ನಡ ಬರಂಗಿಲ್ಲ. ನಾವು ಯಾಕಂದ್ರೆ ಹೊಲ ಕೆಲಸ ಮಾಡ್ತಾರಲ್ಲ ಅವರು, ನಾವು ಲೇಬರ್ ಜೊತೆಲೆ ನಾವು ಕನ್ನಡನಾಗ ಮಾತಾಡ್ತೇವೆ. ಆ ಸಲಕ್ಕೆ ಕನ್ನಡ. ನಿಮ್ದು ಮೇನ್ ನೇಮ್ ಐತಲ್ಲ 1959 ಚೈನಾ ಮಾಡ್ತಾರ, ಅವಾಗ ಎಲ್ಲ ಕಡೆ ಡಿವೈಡ್ ಆದಾರಲ್ಲ. ಹೌದೌದು. ಚೈನಾದಾಗೂ ಸ್ವಲ್ಪ ಜನ ಅದಾರಲ್ಲ. ಆಯ್ತು, ಚೈನಾದಲ್ಲಿ ಅಲ್ಲಿ ಜಾಸ್ತಿ 90% ಅಲ್ಲೇ ಐತಲ್ಲ. ಇಲ್ಲೇ ಹೊರಗಡೆ ಒಂದು 10%. ನೋಡಿ ಹೋದ ಮಕ್ಕಳು ಎಷ್ಟು ಚಂದ ನೋಡ್ಕೊಂಡವ್ರೆ. ನಮ್ಮ ಕಡೆ ಅಂಗನವಾಡಿ ಇರ್ತಾವ, ನೋಡ್ಬೇಕು ಮಕ್ಕಳು ಹೊಡಿದೇನೆ. ಇದು ಇದು ಏನು ಇದು ಇದು ಎಲ್ಲ ಮಕ್ಕಳಿಗೆ ಆಟ ಆಡೋದೇ ಮನೆಯಲ್ಲಿ ಜಾರುಗುಂಡಿ ಪ್ರತಿಯೊಂದು ಇಟ್ಟಾಗ ಇಲ್ಲ ಗುರೂಜಿ. ಹೌದು ನಮ್ಮ ಗುರೂಜಿ.
ಇವಲ್ಲ ಇದು ನಮ್ಮ ಗುರೂಜಿ ದಲೈ ಲಾಮ. ಅದು ಬುದ್ಧ, ಗೌತಮ್ ಬುದ್ಧ. ಮದುವೆ ನೋಡ್ರಿ ಎಷ್ಟು ಕ್ಯೂಟ್ ಅದಾವ, ಆರಾಮ್ ಹಾಕೊಂಡಾರ. ಎದ್ದಿದ್ರೆ ಮಾತಾಡಿಸ್ಬೋದಿತ್ತೆ. ಅಕ್ಕ ನಮಸ್ಕಾರ. ಟೀಚರ್ ಅಡಿಕೆ ಮಾಡೋಣ ಬರ್ತೈತಿ? ಇಲ್ಲ ಬರಲ್ಲ ಹಿಂದಿ. ಅಚ್ಚಾ ನೋಡ್ಬೋದು ಇಲ್ಲೇನೈತಲ್ಲ, ಇವೆಲ್ಲ ಮಕ್ಕಳಿಗೆ ನೋಡ್ಕೊಳ್ಳುವಂತ ಇದ್ರು. ಎಷ್ಟು ಎಕರೆ ಐತಿದೆ ಕ್ಯಾಂಪ್ ಪೂರ ಅಂದ್ರೆ ನಮ್ದು ಓಟು ಮುನ್ಗೋಡ್ದಾಗ 4,000 ಸುಮಾರು 400 ಅಷ್ಟ. 4,400 ಎಕರೆ ಜಮೀನ್ ಕರ್ನಾಟಕ ಗೌರ್ಮೆಂಟ್ ಕೊಟ್ಟಿದೆ. ಅವಾಗ ಇದು ಕರ್ನಾಟಕ ಚೀಫ್ ಮಿನಿಸ್ಟರ್ ಇದೆ ಸಿದ್ದಲಿಂಗಪ್ಪ ಅವ್ರ ಟೈಮ್ದಾಗ ನಮ್ಮ ಟಿಬೇಟನ್ ಇದು ಎಲ್ಲರಿಗೂ ಜಮೀನು ಕೊಟ್ಟಿದೆ. ಬರೀ ಮುನ್ಗೋಡ್ದೊಳಗ 4,400 ಸುಮಾರು ಅಷ್ಟೇ. ಕೆಲವೊಂದು ಕಡೆ ಅದಾವ ಕರ್ನಾಟಕದಾಗ. ಆಯ್ತು ಬಾಲ್ಕೊಪ್ಪದಾಗ ಐತಿ, ಕುಶಲ್ನಗರ ಎಲ್ಲದಿಂದ ದೊಡ್ಡ ಅಂದ್ರೆ ನಮ್ದು ಇದೆ ಮುನ್ಗೋಡಲ್ಲ. ಸೆಕೆಂಡ್ ನಂಬರ್ ಇದು ಬಾಲ್ಕೊಪ್ಪ. ಹೌದು. ಇದು ಅವರು ಪೇಂಟಿಂಗ್ ಅದು ಆರ್ಟಿಸ್ಟ್. ನಮ್ದು ರೀತಿಗೆ ಹಿಂಗೆ ಮನೆಗೆ ಈ ಥರ ಕಲ್ಚರ್ದಾಗ ಇಲ್ಲೇ ಸ್ವಲ್ಪ ಫೋಟೋ ಹಾಕು. ನೋಡ್ತಿರಲ್ಲ ಇದೆಲ್ಲ ಅವ್ರ ಕಲ್ಚರ್ ಟಿಬೇಟ್ ಕಲ್ಚರ್. ಇದೆಲ್ಲ ಹಿಮಾಚಲ್ ಲದಾಖ್ ನೋಡಿದಲ್ಲ. ಹೌದಾ? ನಾವು ಹೋಗಿದ್ದೀವಿ. ಹೌದಾ? 3 ಟೈಮ್. ಹೌದಾ? ಬೈಕ್ ರೈಡ್ ಮಾಡ್ತೀನಲ್ಲ. ಇದು ಬೈಕರ್. ಬೈಕರ್. ಮತ್ತು ಇದು ನಮ್ಮದು ಕಿಚನ್. ಇದು ಹಾಲಿಂದ ಇದು ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೆದಿದೆ. ಇನ್ನು ಒಂದು 2 ತಿಂಗಳವರೆಗೆ ಎಲ್ಲ ಕಂಪ್ಲೀಟ್ ಕಂಪ್ಲೀಟ್. ಗ್ಯಾಸ್ ಸ್ಟವ್ ಹೀಗೆ ಎಲ್ಲ ಪೈಪ್ ಲೈನ್ ಹಾಕಿ ಕನೆಕ್ಷನ್ ಕೊಡೋದಾಯ್ತು. ಇವಾಗ ಹೆಂಗೆ ಈಗ ಚೈನಾದವರು ವಶಪಡಿಸ್ಕೊಂಡ್ರಲ್ಲ, ಟಿಬಿಟಿಯನ್ ದೇಶ ನಿಮ್ದು ಇತ್ತಲ್ಲ, ಅಲ್ಲೇ ಸ್ವಲ್ಪ ಹೆಂಗೆ ಅದು ಮುಂದೆ ಏನಾದರೂ ಅಲ್ಲೇ ಭಾಳ ತೊಂದರೆ ಐತಲ್ಲ. ಅವ್ರಿಗೆ ಏನು ಫ್ರೀ ಇಲ್ಲ, ಮಾತಾಡೋದು ಏನಿದೆ ಅಷ್ಟು ಇದೆಲ್ಲ ಸ್ವಾತಂತ್ರ್ಯ ಇಲ್ಲ. ಇಲ್ಲಿ ಇರೋದು ಚಲೋ, ಅಲ್ಲಿದ್ದು ಚಲೋ ಅನಿಸ್ತದೆ ನಮಗೆ. ಅವ್ರಿಗೆ ಲೆಕ್ಕ ನೋಡಿದ್ರೆ ಯಾವ ಚಲೋ ಅನಿಸ್ತದೆ? ಇಲ್ಲೇ ಚಲೋ ನಮ್ಗೆ. ಇಲ್ಲೇ ಫ್ರೀ ಭಾಳ ಎಲ್ಲ ಫ್ರೀ, ಏನು ನಮಗೆ ತೊಂದರೆ ಇಲ್ಲ. ಇದು ಸ್ಟೇಜ್. ನಮ್ಮದು ಪ್ರೋಗ್ರಾಮ್ ಇಲ್ಲ ಡಾನ್ಸ್ ವಾನ್ಸ್ ಮಾಡ್ಬೇಕಂದ್ರೆ ಇದು ಸ್ಟೇಜ್. ಇದು ನಮ್ಮದು ಗುರೂಜಿ ಫೋಟೋ ಹಾಕಿ ಅದು ಕ್ಯಾಂಪ್ ಅದು ಟೈಮ್ ಏನೂ ಇದು ಇಲ್ಲ. ನಮಗೆ ದೇವಸ್ಥಾನ ನೋಡ್ಬೇಕಂದ್ರೆ ಟೈಮ್ ಐತೆ. ಅದು ಮಂಡೇ ಹಾಲಿಡೇ ಇರ್ತವೆ. ಮತ್ತು ಬಾಕಿ ದಿನ ಬೆಳಗ್ಗೆ 8 ಗಂಟೆಯಿಂದ 11 ಗಂಟೆ, ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆ ಮಟ್ಟ ಅಲ್ಲೇ ನೋಡೋಕೆ, ಇದು ದೇವಸ್ಥಾನ ನೋಡೋಕೆ ಅದು ಟೈಮಿಂಗ್ ಆಯ್ತು. ಹಾಲಿಡೇ ದೇವಸ್ಥಾನ ಮೇನ್ ಯಾವುದು? ದೇವಸ್ಥಾನ ಇಲ್ಲ ನಮ್ಮ ಇಲ್ಲಿ ಲಾಮಾಕ್ಯನ್ ನಂಬರ್ 1, ಲಾಮಾಕ್ಯನ್ ನಂಬರ್ 2 ಅಂದರೆ 2 ದೊಡ್ಡ ಟೆಂಪಲ್ ಇದೆ. ಹೆಸರು ಡೆಬುನ್. ಆಮೇಲೆ ಲಾಮಾಕ್ಯನ್ ನಂಬರ್ 1 ಅಂದರೆ ಗಾದಿನ್ ಅಂತ. ಒಟ್ಟು ದೊಡ್ಡ ಇದು ಯಾರ್ಯಾರು ಇದು ಟೆಂಪಲ್ ಐತೆ, ದೊಡ್ಡ ಟೆಂಪಲ್ ಎಲ್ಲ ನೋಡೋಕೆ ಬರಾಗುತ್ತೆ. ಇದು ಕನ್ನಡ, ಇದು ರಾಯಚೂರು, ಗುಲ್ಬರ್ಗ, ಗುಲ್ಬರ್ಗ. ಅಷ್ಟು ಮಂದಿಗೆ ಗೊತ್ತಾಗಿದೆ. ಕೆಲವರು ಗೊತ್ತಾಗ್ತಾ ಇದೆ. ಹೌದೌದು. ಮೊದಲು ಅಷ್ಟು ಮಂದಿಗೆ ಗೊತ್ತಿದೆ. ಗೌರ್ಮೆಂಟ್ ಬಸ್ ತಗೊಂಡು ಇದು ಸ್ಕೂಲ್ ಮಕ್ಕಳಿಗೆಲ್ಲ ಹೌದು ಇದೆ ಐತಲ್ಲ ಮಂದಿ. ಮೇನ್ ವರ್ಕ್ ಏನು ಮಾಡ್ತಾರೆ? ನಮ್ದು ಮೇನ್ ವರ್ಕ್ ಇದು ಎಕ್ಸಾಂಪಲ್ ನಾವು ಅಂದರೆ ಇದು ಅಡಿಕೆ ತೋಟ ಮಾಡಿ. ಕೆಲವರು ಕಪ್ಪು ಹಾಕ್ತಾರೆ, ಕೆಲವರು ಗೊಂಜಾಲ ಇದು ಬೆಳಿತಾರೆ ಹಿಂಗೆ. ಆಮೇಲೆ ಇದು ಸೋಡ್ರಿ ಬಿಸ್ನೆಸ್. ಇದು ಈಗ ಕೆಂಪ್ ಬಸ್ ಹಾಕೋತಾರಲ್ಲ, ಇದು ಯಾವ ಕಾರಣಕ್ಕೆ ಹಾಕೋತಾರ? ಇದು ನಮ್ದು ಸಾಧುಗಳು, ನಮ್ಮ ಕನ್ನಡದಾಗ ಸಾಧು ಅಂತಲ್ಲ, ಲಾಮ ಸ್ವಾಮಿಗಳು ಹಂಗೆ. ಇದು ಅಲ್ಲಿ ಪ್ರತಿಯೊಬ್ಬರು ಹಾಕ್ಬೇಕಾ ಅಥವಾ ಅದು ನಮ್ಮ ಮನಸ್ಸಿನಾಗ ಅದು ಏನು ಫೋರ್ಸ್ ಇಲ್ಲ. ನಮ್ಮ ಮದುವೆಗೆ ಕನ್ನಡ ಮಾತಾಡಿದ್ರಲ್ಲ ಭಾಳ ಖುಷಿ ಆಯ್ತು. ಭಾಳ ಮಂದಿ ಕನ್ನಡ ಬರ್ತೈತಲ್ಲ ಇಲ್ಲಿ? ಇಲ್ಲೇ ಬರೋದು ಸ್ವಲ್ಪ ಐತಿ. ಅದು ಸ್ವಲ್ಪ ಅಂದ್ರೆ ಪರ್ಸೆಂಟೇಜ್ ಅಂದ್ರೆ ಒಂದು 5% ಅಷ್ಟ. 5% ಉಳಿದವರೆಲ್ಲ ಬೇರೆ ಕಡೆ ಬಂದಿರ್ತಾರಲ್ಲ, ಇಲ್ಲಿದ್ದವ್ರಿಗೆಲ್ಲ ಬರ್ತೈತೆ. ಕೆಲವರಿಗೆ ಹಿಂದಿ ಆ ಕಡೆ ಲದಾಖ್ ಮತ್ತೆ ಹಿಮಾಚಲ್ ಕಡೆ ಅಲ್ಲಿಂದ ಬಂದಿದ್ದಲ್ಲ, ಟಿಬೇಟಿಂದ ಬಂದಿದ್ದು ಹೊಸದಾಗ ಬಂದಿದ್ದ. ಅವ್ರಿಗೆ ಹಿಂದಿ ಬರಂಗಿಲ್ಲ, ಕನ್ನಡ
ಬರಂಗಲ್ಲ ಬರಲ್ಲ ಬರೀ ನಮ್ಮ ಭಾಷೆನ ಇವತ್ತಿನ ಭಾಷೆನ ಇಲ್ಲಿವರೆಗೂ ಸ್ನೇಹಿತರೆ ನೋಡಿದ್ರಲ್ಲ, ಮಕ್ಕಳಿಗೆ ಆ ಥರ ಜೋಪಾನ ಮಾಡ್ತಾರ ಅಂತೇಳಿ ನೋಡ್ರಿ ಒಂದ್ಸತಿ. ನಮ್ಮವ್ರು ಈ ಥರ ಮಾಡಕ್ ಕಲ್ಕೊಂಡ್ರೆ ಭಾಳ ಚಲೋ ಆಗ್ತೈತಿ. ಟೋಟಲ್ ಆಗಿ ಇವ್ರಿಗೆ ಬರೀ ಮುಳುಗೋಡು ಪ್ರದೇಶದೊಳಗೆ ಕೊಟ್ಟಿರುವಂಥ ಜಾಗ ಎಷ್ಟು ನಮ್ಮ ಕರ್ನಾಟಕ ಗೌರ್ಮೆಂಟ್ 4,200 ಎಕರೆ. ಅಂದಾಜು ಜಾಗದ ಲೆಕ್ಕ ನೋಡ್ರಿ, 4,200 ಎಕರೆ ಎಷ್ಟು ದೊಡ್ಡ ಜಾಗ ಇರ್ಬೇಕಂತೇಳಿ. ಇಲ್ಲಿ ಒಬ್ರಿಗೆ ಮಾತಾಡ್ಸೋಣ ಅಜ್ಜಿ ಅದಾರ. ಹಾಯ್ ಅಜ್ಜಿ. हेलो, एक सेकंड आओ. ಅಜ್ಜಿ ಅದ್ರಾಗತ್ತಾರ ಬರಾಕ ನಾ ಏನಾರ ಮಾಡಿಗಿಡೇನಂತೇಳಿ ಕೇಳೋಣ. क्या नहीं, हम यूट्यूबर है, यूट्यूब चैनल. हाँ, आपका नाम क्या है? हमारा नाम हाँ फिलिंग है। लिंग है. इधर पीने के लिए पानी किधर मिल रहा है? पीने के हाँ बाद पानी होना। हाँ पानी होना. ಅಜ್ಜಿ ಅವರ ನೀರು ತಂದು ಕೊಡಾಕತ್ತಾರ, ಹೆಲ್ಪ್ ಮಾಡತ್ತಾರ. ಬಿಸಿಲು ಮಕ್ಕಳವ್ರ ಬಿಸಿಲು ಐತಿ, ಇಂಥ ಬಿಸಿಲಾಗ ಒಂದು ಹನಿ ನೀರು ಕೇಳಿದೆ, ಬಾಟ್ಲಿದಾಗ ನೀರು ಖಾಲಿ ಆಗ್ಯಾವ, ತಂದು ಕೊಡಾಕತ್ತಾರ. ಅಮ್ಮಾರ ಒಂದು ಬಾಟ್ಲಿನ ತಂದಾರ ಪಾಪ. एक एक बस. हाँ नहीं इधर कितना में पैसा देंगे? पैसा नहीं, अम्मा बिस्लेरी. थैंक यू अम्मा, ಥ್ಯಾಂಕ್ ಯು ಧನ್ಯವಾದ. अच्छा ಸೊ ಅಮ್ಮ ನೋಡ್ರಿ ವಾಟರ್ ಬಾಟ್ಲಿ ಬಿಸ್ಲೇರಿ ಕೊಟ್ಟೆ, ರೊಕ್ಕ ಬೇಡ ಅಂತಾರೆ, ಎಷ್ಟು ಖುಷಿ ಆಗ್ತೈತಿ. ಸೊ ಇದೇ 10 ರೂಪಾಯಿ ಬಾಟ್ಲಿ ಕೊಡ್ಬೇಕಂದ್ರೆ ಎಷ್ಟು ಹಿಂದೆ ಮುಂದೆ ನೋಡ್ತಾರೆ. 2 ಬಾಟ್ಲಿ ಕೊಡಾತಿದ್ಲ ಅಮ್ಮ, ಇನ್ನೊಂದು ಅಂತೇಳಿ ಬ್ಯಾಡ ಅಂತ ಹೇಳಿದೆ. ವುಡ್ ಡ್ರಾಗನ್ ಶಾಪ್ ಅಂತೇಳಿ ಅಣ್ಣ ಎಲ್ಲ ಶಾಪಿಂಗ್ ಮಾಡೋಣ, ಇಲ್ಲಿ ನೋಡ್ಬೋದು. ಶಾಪಿಂಗ್ ಮಾಲ್ ಐತಿದೆ ಮಕ್ಕಳದು. ಸೊ ಇಲ್ಲೆಲ್ಲ ಟಿಬಿಟಿ ಅವರ ಅದಾರ ಒಳಗಡೆ ಶಾಪಿಂಗ್ ಮಾಲ್ ಒಳಗೆ, ಎಲ್ಲ ಅವರ ಶಾಪಿಂಗ್ ಮಾಡೋದಾರ ನೋಡ್ಬೋದು ನೀವು. ಇಲ್ಲಿ ಅಮೂಲ್ ಹಾಲು ಮತ್ತು ಇಲ್ಲಿ ಬೇಕಾದಂಥ ವಸ್ತುಗಳು, ದಿನನಿತ್ಯ ಸಾಮಗ್ರಿಗಳು, ಬುಕ್ಕು, ಪೆನ್ಸಿಲ್ಲು, AC ಏನೇನೋ ಅದಾವ. ಇವ್ರದೇ ಆದಂಥ ಹ್ಯಾಂಡ್ ವರ್ಕ್ ಇಂದ ಮಾಡಿದಂಥ ಬ್ಯಾಗ್, ನೀರಿನ ಕ್ಯಾನ್, ಪ್ರತಿ ಒಂದೂ ಅದಾವ ನೋಡ್ರಿ ಒಳಗೆ. ಹಲೋ ಕಾಶಿತಲೈ, ಹಲೋ ನಮಸ್ತೆ. ನೇಮ್ सिद्धार्थ संगू. Nice, cute baby. Okay, thank you. ಎಲ್ಲ ಅವರೇ ಶಾಪಿಂಗ್ ಮಾಡಕ್ಕೆ ಬಂದಾರ ನೋಡ್ರಿ. ಟಿಬಿಡಿದವರು ಜ್ಯೂಸ್ ಗೀಸ್ ಎಲ್ಲ ಪ್ರತಿಯೊಂದು ತೊಗೊಂಡು ಹೋಗ್ತಾರೆ. ಇಲ್ಲಿಂದ ಈಗ ಹೊರಗಡೆ ಹೋಗೋಣ. ನೋಡಿದ್ರಲ್ಲ ಇಲ್ಲಿ ಒಳಗಡೆ ಏನೇನು ಸಿಗ್ತಾವ ಅಂತೇಳಿ. ಇಲ್ಲಿ ನೋಡಕತ್ತಿರಲ್ಲ, ಅವ್ರಿಗೆ ಅವ್ರದೇ ಆದಂತ ಒಂದು ಆಟದ ಮೈದಾನ ಐತಿ. ಇಲ್ಲಿ ಈ ಕಡೆ ಕುಂತು ನೋಡುವಂತ ಆಸನಗಳ ಈ ಕಡೆ ಅದಾವ. ಫುಟ್ಬಾಲ್ ಗ್ರೌಂಡ್ ಇದೆ, ಆ ಕಡೆ ನೋಡ್ತಿರ್ಬೋದು. ಅಲ್ಲಿ ಒಂದು ಗ್ರೌಂಡ್ ಐತಿ. ಸೊ ಟೋಟಲಿ ದೊಡ್ಡದೈತಿ ಇದು. ಇಲ್ಲಿ ಇವ್ರದ್ದು ಹೆಂಗೈತಂದ್ರೆ ಇಲ್ಲಿ ಹೊರಗಡೆ ಬರಬಾರ್ದ, ಪ್ರತಿ ಒಂದೂ ಒಳಗಡೆನ ಐತಿ. ಒಂದು ಸತಿ ಎಂಟ್ರಿ ಕೊಟ್ವಿ ಅಂದ್ರೆ ಇವ್ರಿಗೆ ದವಾಖಾನಿ, ಶಾಲೆ, ಶಾಪಿಂಗ್ ಮಾಲ್ ಪ್ರತಿ ಒಂದೂ ಎಲ್ಲ ಒಳಗಡೆನೆ ಮಾಡ್ಕೊಂಡಾರ. ಅದಲ್ಲದೆ ಗ್ರೌಂಡ್ ಸಹನೂ ಅದಾವ ಇಲ್ಲೇ. ನಮಸ್ತೆ, कहाँ जा रहा हो यार? क्या है? हाँ? खाना? डिनर किधर लेके जा रहा है? लेने को जा रहा है. लेके किधर जाता है? रूम कितने जने रहते हैं? हॉस्टल ग्रुप है. ग्रुप. हाँ, एक खाने का ये है क्या इधर रूम है क्या? किचन उधर से लेके जाता है. हाँ जी, सबके वहीं बनते हैं. एक घर रहता ना, वो घर है ना इधर, वो अलग बनाते हैं. सबको इधर ही लेके जाता. सबको मेन इधर ही है. इधर ही क्या? इधर ही घर रहता, उसके लिए उस अपना खुद से बनाएगा तो चलेगा. मेन इधर ही. मेन उधर. हाँ. ये पैसा देना पड़ता है क्या आपको? हाँ. आपका नाम? अंजुम सोनम. क्या कहाँ से है? हिमाचल. ओह नाइस. हिमाचल. नाम क्या तुम्हारा? अंजिन सोनम तुक्तेन. क्या नाम है भैया? अच्छा है आपका नाम. बहुत अच्छा है. हमको बोलने को नहीं आता है.
ನಾವೀಗ ಬಂದೇವಿ ಇನ್ನೊಂದು ಅತಿ ದೊಡ್ಡ ದೇವಸ್ಥಾನಕ್ಕೆ. ನನ್ನ ಹಿಂದೆ ಕಾಣಾಕತ್ತೈತಲ್ಲ ಇದು ಇನ್ನೊಂದು ದೊಡ್ಡ ದೇವಸ್ಥಾನ ಐತಿ. ಸ್ನೇಹಿತರೆ ನೋಡ್ಬೋದು ನೀವು ಒಳಗಡೆ ಎಂಟ್ರಿ ಕೊಟ್ಟ ಕೂಡಲೇ ಏನೈತ್ರಿ ಈ ದೇವಸ್ಥಾನ. ಒಂದೊಂದು ಪೇಂಟಿಂಗು, ಒಂದೊಂದು ಡಿಸೈನು, ಇಟ್ಟಿ ಬಿಟ್ಟು ಏನಾರ ಕಲ್ಚರ್ದೆಲ್ಲ ನೋಡ್ರಿ. ಬಟ್ ಇಲ್ಲಿ ಜೋರು ಮಾತಾಡೋಕ್ಕಾಗಂಗಿಲ್ಲ, ಯಾಕಂದ್ರೆ ಅಷ್ಟು ಶಾಂತ ಐತಿ. ಇದೇನೋ ಅರ್ಬಿ ಐತಿ ನೋಡ್ರಿ ಇಲ್ಲಿ. ಒಳಗಡೆ ಯಾವ ಥರ ಓಪನ್ ಐತಿ. ಮುನಗೋಡದ ಟಿಬೆಟನ್ ಕ್ಯಾಂಪ್ ಒಳಗೆ ಸುಮಾರು 15,000ದಿಂದ 20,000ವರೆಗೂ ಟಿಬೆಟನ್ ಜನರು ವಾಸ ಮಾಡಕತ್ತಾರ. ಸ್ನೇಹಿತರೆ ನೋಡಿದ್ರಲ್ಲ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂತ ತಿಳ್ಕೊತೀನಿ. ಇಷ್ಟ ಆಗಿಲ್ಲ ಅಂದರೂ ಹೇಳಿ, ಇಷ್ಟ ಆದರೂ ಹೇಳ್ರಿ, ಒಂದು ಕಮೆಂಟ್ ಮಾಡಿ. ಸೊ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿರಿ, ಆದ್ರೆ ಒಂದು ಕಮೆಂಟ್ ಮಾಡಿ ಹೇಳ್ರಿ ಏನನ್ನೋದು. ಆಮೇಲೆ ನನ್ನ ವಿಡಿಯೋ ಏನದಾವಲ್ಲ ಇದೇ ಥರ ಬರ್ತಾವೆ. ಟ್ರಾವೆಲಿಂಗ್ ವ್ಲಾಗ್ ಒಳಗೆ ಬೈಕ್ ರೈಡ್ ಇದ್ದಾಗ ಬೈಕ್ ರೈಡ್ದು ಬರ್ತೈತಿ. ಬಟ್ ಆಲ್ಮೋಸ್ಟ್ ಇದೇ ಥರ ವಿಡಿಯೋಗಳನ್ನ ನಾನು ಯೂಟ್ಯೂಬ್ ಒಳಗೆ ಹಾಕೋಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಇನ್ನು ಮುಂದೆ ಯೂಟ್ಯೂಬ್ ಒಳಗೆ ಕಂಟಿನ್ಯೂ ಇರಬೇಕಂತೇಳಿ ಈ ಥರ ವಿಡಿಯೋ ಸ್ಟಾರ್ಟ್ ಮಾಡೀನಿ. ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಫಾಲೋ ಮಾಡಿರಿ. ಬಟ್ ನನ್ನ ಇನ್ಸ್ಟಾ ID ಸಿದ್ಧಾರ್ಥ್ ಸಂಗು ಅಂತ ಐತಿ, ಹಂಗೆ ಫೇಸ್ಬುಕ್ನೂ ಐತಿ, ಅವಕ್ಕೂ ಫಾಲೋ ಮಾಡಿರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಏನಾದರೂ ತಪ್ಪಿದ್ರೆ ಒಂದು ಕಮೆಂಟ್ ಮಾಡಿ ಹೇಳ್ರಿ.